ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಲ್ಲ ಕೋರ್ಸ್ಗಳಿಗೆ ಸಾಮಾನ್ಯವಾಗಿ ಮೂಕ್ ರಿಸಲ್ಟದ್ದು ಒಂದು ಏನು ಕಟ್ ಆಫ್ ಲೀಸ್ಟನ್ನು ಬಿಟ್ಟಿದ್ದಾರೆ. ಹೌದಾ? ಇಂಜಿನಿಯರಿಂಗ್ ಬಿಟ್ಟಿದ್ದಾರೆ, ಅದರಲ್ಲಿ ವಿವಿಧವಂಥ ಇಂಜಿನಿಯರಿಂಗ್ಗಳನ್ನು ಬಿಟ್ಟಿದ್ದಾರೆ. ಅಗ್ರಿಕಲ್ಚರು, ಆಮೇಲೆ ಬಿ ಫಾರ್ಮಸಿಗಳನ್ನು ಕಟ್ ಆಫನ್ನು ಬಿಟ್ಟಿದ್ದಾರೆ. ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ಒಂದು ಕಟ್ ಆಫನ್ನು ಬಿಟ್ಟಿಲ್ಲ. ಇದು ಈ ವರ್ಷದ ಒಂದು ಮ್ಯಾಟ್ರ್ ಅಲ್ಲ, ಇದು ಪ್ರತಿ ವರ್ಷವೂ ಕೂಡ ಮಾಡುವಂಥ ಒಂದು ಏನಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ, ಸ್ಪೆಷಲಿ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಟ್ ಆಫನ್ನು ಬಿಡೋದಾಗಿರ್ಬೋದು, ಒಂದು ಏನಂತಂದರೆ ಕ್ಲಾರಿಟಿನೂ ಕೊಡೋದಿಲ್ಲ. ಹೋದ ವರ್ಷದ್ದು ಕೂಡ ನಿಮಗೆ ತೋರಿಸ್ತೀನಿ. 2023ರಲ್ಲಿ ಆಗಿರುವಂಥದ್ದು ಕಟ್ ಆಫ್ ಬಿಟ್ಟೇ ಇಲ್ಲ. ಡೈರೆಕ್ಟಾಗಿ ಏನು ಮಾಡಿದ್ರು ಅವರು, ಕಟ್ ಆಫ್ ಬಿಡೋ ಬದಲಿ ಡೈರೆಕ್ಟ್ ಸೆಲೆಕ್ಟ್ ಆಗಿರುವಂಥ ಲಿಸ್ಟನ್ನು ಬಿಟ್ಟುಬಿಟ್ರು. ಸೊ ಇಲ್ಲಿ ನೋಡ್ಬೋದು, ನಾನೀಗ 2023ರ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಏನಾಗಿತ್ತು ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕೆ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ರ್ಯಾಂಕ್ಗಳನ್ನು ಬಿಟ್ಟಿಲ್ಲ ಅಂತೇಳಿ. ಹೋದ ವರ್ಷ ಕೂಡ ಯಾವುದೇ ಥರಂಥ ಒಂದು ಕಟ್ ಆಫ್ ರ್ಯಾಂಕನ್ನು ಬಿಡಲಿಲ್ಲ ಇವರೇನು ಮಾಡಿದ್ರು ಅಂದರೆ, ಡೈರೆಕ್ಟಾಗಿ ಒಂದು ರೌಂಡ್ ಮಾಡಿದರು. ಅದು ವಿಚಿತ್ರವಾದಂಥ ರೌಂಡನ್ನು ಮಾಡಿ ಮುಗಿಸ್ಬಿಟ್ರು. ಮುಗಿಸಿ ಏನು ಮಾಡಿದ್ರು ಇಲ್ಲಿ ನೋಡ್ಬೋದು, ನಾನು ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. BSc ನರ್ಸಿಂಗ್ ಅಲಾಟೆಡ್ ಕ್ಯಾಂಡಿಡೇಟ್ ಲಿಸ್ಟ್, ಇದು ಒಂದೇ ಒಂದು ರೌಂಡ್ ಬಿಟ್ಟಿರುವಂಥದ್ದವರು. ಯಾವುದೇ ಥರದಂಥ ಮೂಕ್ ರಿಸಲ್ಟಲ್ಲಿ ಬಿಡಲಿಲ್ಲ, ಕಟ್ ಆಫನ್ನು ಬಿಡಲಿಲ್ಲ. ಹೋದ ವರ್ಷ ಸುಮ್ಮನೆ ಒಂದು ಫೈನಲ್ ಲಿಸ್ಟ್ ಬಿಟ್ಬಿಟ್ರು. ಇವರು ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳು ಅಂದರೆ ಅದು ಫೈನಲ್ ಲಿಸ್ಟಲ್ಲೇ ಕೊಟ್ಬಿಟ್ರು. ಅವರು ಇಷ್ಟೇ ಸೆಲೆಕ್ಟ್ ಆಗಿದ್ದಾರೆ ಲಿಸ್ಟ್ ಕೊಟ್ಬಿಟ್ರು. ಅದ್ರ ಹಿಂದಿಲ್ಲ ಮುಂದಿಲ್ಲ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಸೊ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳದ್ದು ಕೋರ್ಸ್ ಕೋಡು GP ಈ ಥರ ಇದೆ. ಅಂದರೆ ಈ ಥರ ಬಿಟ್ಬಿಟ್ರು ಅವರು. ಈ ವಿದ್ಯಾರ್ಥಿಗಳ ರ್ಯಾಂಕ್ ನಂಬರು, CET ನಂಬರು, ನೇಮು, ಕಾಲೇಜ್ ಸೆಲೆಕ್ಟೆಡ್ಡು, ಅಲಾಟೆಡ್ ಕ್ಯಾಟಗರಿ ಎದರಲ್ಲಾಗಿದೆ. ಸೊ ಈ ರೀತಿ ಏನು ಮಾಡಿಬಿಟ್ರು ಅವರು, ರಿಲೀಸ್ ಮಾಡಿಬಿಟ್ರು ನೋಡಿ. GM ಅಲ್ಲಿ ಆಗಿರುವಂಥದ್ದು ಈ ರೀತಿಯಾದಂಥ ಒಂದು ಲೀಸ್ಟನ್ನು ಬಿಟ್ಟು ಕ್ಲೋಸ್ ಮಾಡಿಬಿಟ್ರು. ಆದರೆ ಕಟ್ ಆಫನ್ನು ಮಾತ್ರ ಬಿಡಲಿಲ್ಲ. ಸೇಮ್ ಥರನಾಗಿ ಕೂಡ ಈ ವರ್ಷವೂ ಕೂಡ ಏನು ಮಾಡಿದ್ದಾರೆ ಇವರು, ಕಟ್ ಆಫನ್ನು ಬಿಡ್ತಾ ಇಲ್ಲ. ಸೊ ಕಟ್ ಆಫನ್ನು ಬಿಡಲಿಲ್ಲ. ಜಸ್ಟ್ ಏನಂತಂದರೆ ಒಂದು ಬೇರೆ ವಿದ್ಯಾರ್ಥಿಗಳಿಗೆ ಬಿಟ್ಟರು. ಬಟ್ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ಒಂದು ಕಟ್ ಆಫನ್ನು ಬಿಡುವಂಥ ಕೆಲಸವನ್ನು ಈ ವರ್ಷ ಕೂಡ ಮಾಡಿಲ್ಲ. ಸೊ ನನಗೆ ಯಾಕೋ ಡೌಟ್ ಆಗ್ತಾಯಿದೆ, ಏನಪ್ಪ ಇದೆ ಅಂತಂದರೆ, ಸೊ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಕಟ್ ಆಗಿದೆ, ಎಷ್ಟು ಸೀಟುಗಳು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಲೆಕ್ಕನೇ ಸಿಗ್ತಾಯಿಲ್ಲ. ಓಕೆ, ನಾನು ಲೈವಲ್ಲಿ ಬಂದಾಗ ಹೇಳ್ತಿರ್ತೀನಿ ಸುಮಾರಾಗಿ ನಿಮಗೆಲ್ಲ. ಏನೋ ಮೋಸ ಮಾಡ್ಬೋದು, ಯಾಕಂದರೆ ಇಲ್ಲಿ ಪ್ರೈವೇಟ್ ಕಾಲೇಜರು ಕೈವಾಡದಿಂದ ಏನಾಗ್ಬೋದು, ಸೀಟ್ಗಳನ್ನು ಆರಿಸ್ಬೋದು ಅಂತ. ಅದೇನೋ ನಿಜ ಆಗುತ್ತೋ ಏನಾಗುತ್ತೋ ಅಂತ ಗೊತ್ತಾಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಆದರೂ ಅಟ್ಲೀಸ್ಟ್ ನಾಳೆ ಬರುವಂಥ, ಅಂದರೆ ಮುಂದೆ ಬರುವಂಥ ಒಂದು ಮೂಕ್ ರಿಸಲ್ಟದ್ದು ಬರುತ್ತಲ್ಲ, 2ನೇ ಮೂಕ್ ರಿಸಲ್ಟದ್ದು, ಅದಕ್ಕಾದರೂ ಕಟ್ ಆಫ್ ಬಿಟ್ಟರೆ ಒಂದು ಸ್ವಲ್ಪ ನಮ್ಮ ಮನಸ್ಸಲ್ಲಿರುವಂಥ ಡೌಟ್ ಕ್ಲಿಯರ್ ಆಗುತ್ತೆ. ಇಲ್ಲಪ್ಪ ಅಂದರೆ ಅದು ನಿಜ ಆಗಿಬಿಡುತ್ತೆ. ಇವರು ಮೂಕ್ ರಿಸಲ್ಟಲ್ಲೂ ಕೂಡ ಕಟ್ ಆಫನ್ನು ಬಿಡಲಿಲ್ಲ ಅಂದರೆ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಎನಿ ಹೌ, ಹ್ಯಾವ್ ಅ ಗುಡ್ ಈವ್ನಿಂಗ್.